ವಿಜಯಪುರದಲ್ಲಿ ನನ್ನ ಒಂದು ಗುರಿ ಏನಾಗಿದೆ, ಒಂದು 5,000 to 10,000 ಮಕ್ಕಳಿಗೆ ನಾನು ಇಂಡಸ್ಟ್ರಿ ಮಿನಿಸ್ಟರ್ ಆಗಿ ಆ ಮಕ್ಕಳಿಗೆ ಉದ್ಯೋಗವನ್ನು ಕೊಡಿಸಿದ್ರೆ ನಾನು ಉದ್ಯೋಗ ಕೈಗಾರಿಕಾ ಸಚಿವನಾಗಿದ್ದಕ್ಕೆ ಒಂದು ಸಾರ್ಥಕ ಆಗ್ತದೆ. ಕ್ಯಾಂಪಾಕೋಲಾ ಇವತ್ತು ಏನು ರಿಲಯನ್ಸ್ ಗ್ರೂಪ್ ಅವರು ಇಲ್ಲಿ 1,600 ಕೋಟಿ ರೂಪಾಯಿ ಇವತ್ತು ದಿವಸನ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಜಾಗವನ್ನು ಕೂಡ ಕೊಟ್ಟಿದ್ದೀವಿ ಮುಳವಾಡದಲ್ಲಿ. ಅದ್ರ ಜೊತೆಗೆ 450 ಕೋಟಿ ಅಂದ್ರೆ ಸುಮಾರು 2,050 ಕೋಟಿ ರೂಪಾಯಿ ಅಷ್ಟು ಬಂಡವಾಳವನ್ನು ತುಂಬಿಸಿ ಅವರು ಹೂಡಿಕೆ ಮಾಡ್ತಾ ಇದ್ದಾರೆ. ಸಾವಿರಾರು ಮಕ್ಕಳಿಗೆ ಉದ್ಯೋಗ ಸಿಗ್ತಾ ಇದೆ. ಸುಜಿಲೋ ಅಂತವರು ಈಗಾಗಲೇ ಅವರು ವಿಂಡ್ ಇರ್ತದಲ್ಲ, ವಿಂಡ್ ಬ್ಲೇಡ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅದಾಗ ಅತಿಯಾದ ದೊಡ್ಡದಾದಂತ ಒಂದು ಬ್ಲೇಡ್ ಅನ್ನ ಉತ್ಪನ್ನ ಮಾಡ್ಲಿಕ್ಕೆ 360 ಕೋಟಿಯನ್ನ ಇನ್ವೆಸ್ಟ್ ಮಾಡ್ತಾರೆ. ಸುಮಾರು 2,000 ಜನರಷ್ಟು ಉದ್ಯೋಗವನ್ನು ಕೊಡ್ತೀವಿ ಅಂತ ಕೂಡ ಅವರು ನಮ್ಗೆ ಹೇಳಿದ್ದಾರೆ. ರಿನ್ಯೂ ಪವರ್ ಇವತ್ತು ಸಹ ಸೋಲಾರ್ ಸೆಲ್ಫ್ ಮ್ಯಾನುಫ್ಯಾಕ್ಚರಿಂಗ್ ಆಗಿ 4,700 ಕೋಟಿ ರೂಪಾಯಿ ಇವತ್ತು ಸಹ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ವಿಜಯಪುರ ಜಿಲ್ಲೆಯಲ್ಲಿ. ಆಮೇಲೆ ಹಿಂದೂಸ್ತಾನ್ ಕೋಕೋ ಕೋಲಾ ಲಿಮಿಟೆಡ್ ಅವರು ಕೂಡ ಒಂದು ಬಾಟ್ಲಿಂಗ್ ಪ್ಲಾಂಟ್ ಅನ್ನ ನ್ಯೂ ಬಾಟ್ಲಿಂಗ್ ಪ್ಲಾಂಟ್ ಅನ್ನು ಹಾಕ್ತಾ ಇದ್ದಾರೆ. ಅವರು 1,000 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾ ಇದ್ದಾರೆ. ಟಾಟಾ ಪವರ್ ಸೋಲಾರ್ ಅವರು ಕೂಡ ಸೆಟ್ಟಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಸೋಲಾರ್ ಸೆಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಗೆ 10 ಗಿಗಾವ್ಯಾಟ್ ಕೆಪಾಸಿಟಿ ಸೋಲಾರ್ ಮುಂದಿನ ಒಂದು ವರ್ಷದಲ್ಲಿ ಮಾಡ್ತಾ ಇದ್ದಾರೆ. ವಿಂಗ್ಸ್ ವಿಟಾರಾ ಇದು ಒಂದು ಮಹತ್ವದ ಕಂಪನಿ ನಮ್ಗೆ, ಯಾಕಂದ್ರೆ ಅಗ್ರಿಕಲ್ಚರ್ ಬೇಸ್ಡ್ ಅವ್ರು ಏನಾದ್ರೆ ಪಲ್ಸ್ ಪ್ರೊಸೆಸಿಂಗ್ ಅದೆಲ್ಲ ನಮ್ಮಲ್ಲಿ ತೊಗರಿ ಗಿಗರಿ ಇವೆಲ್ಲಾನು ಕೂಡ ಪಲ್ಸಸ್ ಇದಾವೆ. ಈ ಕಾಳುಗಳೇನಿದಾವಲ್ಲ ವಿಜಯಪುರ ಆಗ್ಲಿ ಗುಲ್ಬರ್ಗ ಆಗ್ಲಿ ವಿಟಾರಾ ವರ್ಲ್ಡ್ ನಂಬರ್ 1 ಜಗತ್ನಲ್ಲಿ ನಂಬರ್ 1 ಕಂಪನಿ. ಅವರು ಇಲ್ಲಿ ಬಂದು ತಮ್ಮ ಪಲ್ಸ್ ಪ್ರೊಸೆಸಿಂಗ್ ಯೂನಿಟ್ ಅನ್ನು ಹಾಕಿದ್ಮೇಲೆ ನಮ್ಮ ರೈತರು ಬರುವಂತಹ ಏನು ತೊಗರಿ ಇರ್ಬೋದು ಇತ್ಯಾದಿ ಕಾಳುಗಳಿದಾವೆ, ಆ ಕಾಳುಗಳಿಗೆ ಸಹ ಒಳ್ಳೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ರೇಟ್ ಅನ್ನ ಅವ್ರಿಗೆ ಸಿಗ್ತದೆ. ಅದನ್ನ ಪ್ರೊಸೆಸ್ ಮಾಡುವಂತದ್ದು ಕೂಡ ಇಲ್ಲಿ ಆಗ್ತದೆ. ಇನ್ವೆಸ್ಟ್ಮೆಂಟ್ ಸಾಣಿರ್ಬೋದು 350 ಕೋಟಿ ರೂಪಾಯಿ. ಬಟ್ ಅದು ಬಹಳ ಮಹತ್ವವಾದಂತ ಟಾಪ್ ಕಂಪನಿ ಇದೆ. ಅದೇ ರೀತಿ ಮೆಲ್ ಸ್ಟಾರ್ ಇವತ್ತು ನಮ್ಮಲ್ಲಿ ಒಂದು ಫ್ಲೈಟ್ ಟ್ರೈನಿಂಗ್ ಸ್ಕೂಲ್ ಅನ್ನ ಇದು ಮಾಡ್ಲಿಕ್ಕೆ ನಮ್ಮ ಏರ್ಪೋರ್ಟ್ ಅಲ್ಲಿ ಫ್ಲೈಟ್ ಟ್ರೈನಿಂಗ್ ಸ್ಕೂಲ್ ಮಾಡಲಿಕ್ಕೆ ಒಂದು ಆಸಕ್ತಿಯನ್ನ ತೋರಿಸಿದೆ. ಮತ್ತು ನಮ್ಮ ಏರ್ಪೋರ್ಟ್ ಪಕ್ಕದ ಜಾಗದಲ್ಲಿ ಅವ್ರಿಗೆ ಒಂದು KSRTC ಅಲಾಟ್ಮೆಂಟ್ ಟೆಂಡರ್ ಮೂಲಕ ಅವ್ರಿಗೆ ಮಾಡ್ತಾ ಇದ್ದೀವಿ. ಒಂದು ಹೆಕ್ಸಾ ಕ್ಲೈಮೇಟ್ ಸೊಲ್ಯೂಷನ್ಸ್ ಅಂತ ರಿನ್ಯೂಬಲ್ ಎನರ್ಜಿ 8,000 ಕೋಟಿ ರೂಪಾಯಿನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ. ಗ್ರಾಸಿಮ್ ಅವರು ಪೇಂಟಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸಲುವಾಗಿ ನಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. ಅವ್ರ ಸೈಜ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಕೂಡ ಅದನ್ನ ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಮತ್ತು ಪೊದಾರ್ ಗ್ರೂಪ್ ಅವರು ನ್ಯೂ ಪೈಪ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇದನ್ನ ಕೂಡ ನಮ್ಮ ವಿಜಯಪುರಗೆ ಅವ್ರು ಕನ್ಸಿಡರ್ ಮಾಡ್ತಾ ಇದ್ದಾರೆ. ಕೇನ್ಸ್ ಅಂತ ಹೇಳಿ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಒಂದು ದೊಡ್ಡ ಕಂಪನಿ ಮೈಸೂರಿನಲ್ಲಿ ಇದ್ದಾರೆ. ಈಗ ಅವರು ಮೊನ್ನೆ ನಾನು ಹೋಗಿ ಭೇಟಿ ಕೊಟ್ಟಾಗ ಇವತ್ತು ಮುಳವಾಡದಲ್ಲಿ ಒಂದು 2 ಹಂತದಲ್ಲಿ 2 ಪ್ರಾಜೆಕ್ಟ್ಸ್ ಅನ್ನು ಮಾಡ್ತಾ ಇದ್ದಾರೆ. ಮುಳವಾಡದಲ್ಲಿ ನಾನು ಹೇಳಿದೆ, ನಿಮ್ಗೆ ಬರ್ರಿ ನಿಮ್ಗೆ ಜಾಗ ಕೊಡ್ತೀವಿ, ಏನ್ ಕನ್ಸೆಷನ್ ಕೇಳ್ತೀರಾ ಭೂಮಿಗೆ ಲ್ಯಾಂಡ್ ಪ್ರೈಸಸ್ ನ ನೀವು ಏನ್ ಕನ್ಸೆಷನ್ ಕೇಳಿದ್ರೆ ಕನ್ಸೆಷನ್ ಕೊಡ್ತೀರಾ. ಯಾಕಂದ್ರೆ ಆ ಜಿಲ್ಲಾವಳಿ ಮಂತ್ರಿ ಇದ್ದೀನಿ, ಅಲ್ಲಿ ನಿಮ್ಗೆ ಲ್ಯಾಂಡ್ ಗಿಂಡ್ ಎಲ್ಲಾನು ಕೂಡ ಕೊಡ್ತೀರಿ ಬನ್ನಿ ಅಂತ ಹೇಳಿದ್ರೆ ಅವ್ರು ಬಹಳ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ರೆ. ಕೇನ್ಸ್ ಕೂಡ ಸೇಲ್ ಬರ್ತದೆ. ಆಮೇಲೆ ಮೈಸೂರು ಸ್ಯಾಟಲ್ ಸೋಪ್ ಬರ್ತಾ ಇದೆ, ಇದೆ. ಆಮೇಲೆ ಫುಡ್ ಪಾರ್ಕ್ ದಿವಸ ವರ್ಕಿಂಗ್ ಔಟ್ ಆನ್ ದಟ್. ಫುಡ್ ಪಾರ್ಕ್ ಅದರಲ್ಲಿ ಫುಡ್ ಪ್ರೊಸೆಸಿಂಗ್ ಆಗ್ಬೇಕು. ಈ ವಿಟಾರಾ ಒಂದು ಬರ್ತದೆ ಈಗ, ಅದು ಫುಡ್ ಪ್ರೊಸೆಸಿಂಗ್ ಪಲ್ಸಸ್ ಪ್ರೊಡಕ್ಷನ್ ಇಂಡಸ್ಟ್ರೀಸ್ ನಾವು ಮಾಡ್ತಾ ಇದೀವಿ. ನಿರಂತರವಾಗಿ ನಾವು ಕ್ಯಾಶ್ ಮಾಡ್ತಾ ಇದ್ದೀವಿ. ನಮ್ಗೆ ಯಾರು ಹೇಳ್ಬೇಕಾಗಿಲ್ಲ, ಹೆಚ್ಕೊಳ್ಬೇಕಾಗಿಲ್ಲ. ಅಗ್ರಿಕಲ್ಚರ್ ಮತ್ತು ಇಂಡಸ್ಟ್ರೀಸ್ ಯಾರು ಕೂಡ ಹೊಂದ್ಕೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಇಷ್ಟೆಲ್ಲಾ ಕಂಪನಿ ಜೊತೆ ಫಾಲೋ ಮಾಡ್ತಾ ಇದ್ದೀವಿ. ಅದರಲ್ಲಿ ಅಟ್ಲೀಸ್ಟ್ 75% 80% ಕೆಲವೊಂದು ಈಗಾಗಲೇ ಕನ್ಫರ್ಮ್ ಆಗಿದ್ದಾರೆ. ಇನ್ನೊಂದು ಕೆಲವೊಂದು ಏನು ವಿವಿಧ ಹಂತದಲ್ಲಿದೆ ಅದನ್ನು ಕೂಡ ಆಗ್ತದೆ. ಒಟ್ಟಾರೆ ವಿಜಯಪುರ ಜಿಲ್ಲೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ, ಪಕ್ಕದ ಬಾರಾಮತಿ ಅನ್ನೋ ಜೊತೆ ನಮ್ಮ ಕಾಂಪಿಟೇಷನ್ ಇದೆ. ಶರದ್ ಪವಾರ್ ಬಾರಾಮತಿ ಹೆಂಗೆ ಅವರು ಅಲ್ಲಿ ನೀರಾವರಿ, ಕೃಷಿ, ಆಮೇಲೆ ಇಂಡಸ್ಟ್ರೀಸ್ ಮತ್ತು ಡೈರಿ ಫುಡ್ ಪ್ರೊಸೆಸಿಂಗ್ ಗೆ ಮಹತ್ವ ಕೊಟ್ಟಿದ್ದಾರೆ. ನಮ್ಮ ವಿಜಯಪುರ ಜಿಲ್ಲೆನೂ ಕೂಡ ಶರದ್ ಪವಾರ್ ಅವರ ಬಾರಾಮತಿ ತರ ನಾವು ಕೂಡ ಆಗ್ಬೇಕು ಅನ್ನೋ ಒಂದು ಕನಸನ್ನ ಹೊತ್ಕೊಂಡಿದ್ದೀವಿ.